राज्यपाल ಉತ್ತರ ಪ್ರದೇಶದ ರಾಜ್ಯಪಾಲರಾದ ಶ್ರೀಮತಿ ಆನಂದೀಬೆನ್ ಪಟೇಲ್ ಜಿ, ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಜಿ, ಕೇಂದ್ರ ಮಂತ್ರಿಮಂಡಲದ ನನ್ನ ಸಹಯೋಗಿ ಶ್ರೀ ಜ್ಯೋತಿರಾದಿತ್ಯ ಸಿಂಧ್ಯಾ ಜಿ, ಶ್ರೀ ಕಿರಣ್ ರಿಜ್ಜು ಜಿ, ಶ್ರೀ ಕಿಶನ್ ರೆಡ್ಡಿ ಜಿ, जनरल वीके सिम्हा जी, श्री अर्जुन राम मेघवाल जी, श्री श्रीपाद नायक जी, श्रीमती मीनाक्षी लेखी जी, यूपी सरकाರದ मंत्री श्री नंदगोपाल नंदी जी, संसद श्री विजय कुमार दुबे जी, विधायक श्री रजनीकांत मणि त्रिपाठी जी, ವಿವಿಧ ದೇಶಗಳ ರಾಜದೂತ ರಾಜನಾಯಕರೇ, ಅನ್ಯ ಜನಪ್ರತಿನಿಧಿಗಳೇ, ಸಹೋದರ ಸಹೋದರಿಯರೇ, ಭಾರತ ವಿಶ್ವದೆಲ್ಲೆಡೆ ಬೌದ್ಧ ಸಮಾಜದ ಶ್ರದ್ಧೆಯ, ಭಕ್ತಿಯ, ಪ್ರೇರಣೆಯ ಕೇಂದ್ರವಾಗಿದೆ. ಇಂದು ಕುಶಿನಗರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಈ ಸೌಲಭ್ಯ ಒಂದು ರೀತಿಯಲ್ಲಿ ಅವರ ಶ್ರದ್ಧೆಗೆ ಸಮರ್ಪಿತ ಪುಷ್ಪಾಂಜಲಿಯಾಗಿದೆ. ಭಗವಾನ್ ಬುದ್ಧನ ಜ್ಞಾನದಿಂದ ಹಿಡಿದು ಮಹಾಪರಿನಿರ್ವಾಣದವರೆಗಿನ ಈ ಸಂಪೂರ್ಣ ಯಾತ್ರೆಗೆ ಸಾಕ್ಷಿಯಾದ ಈ ಕ್ಷೇತ್ರ ಇಂದು ನೇರವಾಗಿ ವಿಶ್ವದೊಂದಿಗೆ ಕೂಡಿಕೊಂಡಿದೆ. ಶ್ರೀಲಂಕನ್ ಏರ್ಲೈನ್ಸ್ನ ವಿಮಾನವು ಕುಶಿನಗರದ ಈ ಭೂಮಿಯ ಮೇಲೆ ಬಂದು ಇಳಿಯುವುದು ಈ ಭೂಮಿಗೆ ನಮಿಸಿದ ಹಾಗೆ. ಈ ವಿಮಾನದಿಂದ ಶ್ರೀಲಂಕಾದಿಂದ ಬಂದ ಅತಿ ಪೂಜನೀಯ ಮಹಾಸಂಘ ಹಾಗೂ ಅನ್ಯ ಮಹಾನುಭಾವರೇ, ಇಂದು ಕುಶಿನಗರ ಬಹಳ ಗೌರವದಿಂದ ನಿಮ್ಮನ್ನು ಸ್ವಾಗತಿಸುತ್ತದೆ. ಇಂದು ಮಹರ್ಷಿ ವಾಲ್ಮೀಕಿ ಜಯಂತಿಯ ಸುಖ ಸಂಯೋಗ ಕೂಡ ಇದೆ. ವಾಲ್ಮೀಕಿ ದೇವರ ಪ್ರೇರಣೆಯಿಂದ ಇಂದು ದೇಶ ಎಲ್ಲರನ್ನೂ ಜೊತೆಗೆ ಕರೆದುಕೊಂಡು ಎಲ್ಲರ ಪ್ರಯತ್ನದಿಂದ ಎಲ್ಲರ ವಿಕಾಸದ ಕಡೆಗೆ ನಡೆಯುತ್ತಿದೆ. सबके प्रयास से सबका विकास कर रहा है. ಸ್ನೇಹಿತರೆ, ಕುಶಿನಗರದ ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದಶಕಗಳ ಆಸೆಗಳು ಹಾಗೂ ಅಪೇಕ್ಷೆಗಳ ಪರಿಣಾಮವಾಗಿದೆ. ನನ್ನ ಖುಷಿ ಇಂದು ಎರಡರಷ್ಟಿದೆ. ಆಧ್ಯಾತ್ಮಿಕ ಯಾತ್ರೆಯ ಪಿಪಾಸುವಾಗಿ ಮನಸ್ಸಿನಲ್ಲಿ ಸಂತೋಷದ ಭಾವವಿದೆ ಮತ್ತು ಪೂರ್ವಾಂಚಲ ಕ್ಷೇತ್ರದ ಪ್ರತಿನಿಧಿಯ ರೂಪದಲ್ಲಿಯೂ ಒಂದು ಬದ್ಧತೆಯ ಪೂರ್ತಿಯಾಗುವ ಸಮಯವಾಗಿದೆ. ಕುಶಿನಗರದ ಜನರಿಗೆ, ಯುಪಿಯ ಜನರಿಗೆ, ಪೂರ್ವಾಂಚಲ ಪೂರ್ವಿ ಭಾರತದ ಜನರಿಗೆ, ಪ್ರಪಂಚದಾದ್ಯಂತ ಭಗವಾನ್ ಬುದ್ಧನ ಅನುಯಾಯಿಗಳಿಗೆ ಕುಶಿನಗರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕಾಗಿ ಬಹಳ ಬಹಳ ಶುಭ ಹಾರೈಕೆಗಳು. ಸ್ನೇಹಿತರೆ, ಭಗವಾನ್ ಬುದ್ಧನಿಗೆ ಸಂಬಂಧಿಸಿದ ಸ್ಥಾನಗಳನ್ನು ವಿಕಸಿತಗೊಳಿಸುವುದಕ್ಕಾಗಿ, ಉತ್ತಮ ಕನೆಕ್ಟಿವಿಟಿಗಾಗಿ, ಶ್ರದ್ಧಾಳುಗಳ ಅನುಕೂಲಗಳನ್ನು ನಿರ್ಮಿಸುವುದಕ್ಕಾಗಿ ಭಾರತ ಇಂದು ವಿಶೇಷ ಗಮನ ಕೊಡುತ್ತಿದೆ. ಕುಶಿನಗರದ ವಿಕಾಸ ಯುಪಿ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಪ್ರಾಥಮಿಕತೆಗಳಲ್ಲಿ ಇದೆ. ಭಗವಾನ್ ಬುದ್ಧನ ಜನ್ಮಸ್ಥಳ ಲುಂಬಿನಿ ಇಲ್ಲಿಂದ ಬಹಳ ದೂರದಲ್ಲಿಲ್ಲ.
अभी ಈಗ ज्योतिरादित्य जी ने इसका काफी ಜ್ಯೋತಿರಾಜ್ वर्णन किया है। ನಿತ್ಯ ಜಿ ಕೂಡ लेकिन ಇದರ फिर भी ಬಗ್ಗೆ मैं उसका ಬಹಳ पुनरावर्तन ವರ್ಣಿಸಿದ್ದಾರೆ. इसलिए करना चाहता हूं कि देश के हर ಆದರೂ कोने में ನಾನು ಅದನ್ನು ಪುನರಾವರ್ತಿಸಲು ಏಕೆ इस ಇಚ್ಛೆ क्षेत्र का ಪಡುತ್ತಿದ್ದೇನೆ ये ಎಂದರೆ सेंटर पॉइंट कैसे है ದೇಶದ ಮೂಲೆಗಳಲ್ಲಿ ಈ ಕ್ಷೇತ್ರದ ಸೆಂಟರ್ ಪಾಯಿಂಟ್ ಹೇಗಿದೆ ಎನ್ನುವುದನ್ನು ನಾವು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. बिल्कुल पास में ही है। ಕಪಿಲವಸ್ತು ಕೂಡ भगवान ಹತ್ತಿರದಲ್ಲೇ बुद्ध ने ಇದೆ. जहां पहला ಭಗವಾನ್ ಬುದ್ಧ उपदेश दिया, ತಮ್ಮ ಮೊದಲ ಉಪದೇಶ ಕೊಟ್ಟ ಸಾರನಾಥ ಇಲ್ಲಿಂದ 200-250 ಕಿಲೋಮೀಟರ್ ಅಂತರದಲ್ಲಿಯೇ ಇದೆ. जहां ಬುದ್ಧನಿಗೆ बुद्ध को ज्ञान ಜ್ಞಾನೋದಯವಾದ ಬೋಧಗಯ ಬೋಧಗಯಾ ಕೆಲವೇ भी ಗಂಟೆಗಳ कुछ ದೂರದಲ್ಲಿದೆ. ही घंटों की दूरी पर है। ಇಂಥದ್ರಲ್ಲಿ ಈ ಕ್ಷೇತ್ರ ಕೇವಲ ಭಾರತದ ಬೌದ್ಧ ಅನುಯಾಯಿಗಳಿಗೆ ಮಾತ್ರವಲ್ಲ, ಶ್ರೀಲಂಕಾ, बल्कि श्रीलंका, ಥಾಯ್ಲ್ಯಾಂಡ್, थाईलैंड, ಸಿಂಗಾಪುರ್, ಲಾವೋಸ್, ಕಾಂಬೋಡಿಯಾ, ಜಪಾನ್, ಕೊರಿಯಾನಂತಹ ಅನೇಕ ದೇಶಗಳ ನಾಗರಿಕರಿಗೆ ಶ್ರದ್ಧೆ ಹಾಗೂ ಆಕರ್ಷಣೆಯ ಕೇಂದ್ರವಾಗಲು ಹೊರಟಿದೆ. बहुत बड़ा श्रद्धा का और आकर्षण का केंद्र बनने जा रहा है। ಸಹೋದರ ಸಹೋದರಿಯರೇ, ಕುಶಿನಗರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೇವಲ ವಾಯು ಸಂಪರ್ಕದ ಮಾಧ್ಯಮವಾಗುವುದಿಲ್ಲ. ಬದಲಾಗಿ ಅದರ ನಿಲ್ದಾಣದಿಂದ ರೈತರಾಗಲಿ, ಜಾನುವಾರು ಸಾಕಣೆದಾರರಾಗಿರಲಿ, ಅಂಗಡಿಯವನಾಗಿರಲಿ, ಕೆಲಸಗಾರರಾಗಿರಲಿ, ಇಲ್ಲಿನ ಉದ್ಯಮಿಗಳಾಗಿರಲಿ, ಎಲ್ಲರಿಗೂ ಇದರ ನೇರ ಪ್ರಯೋಜನ ಸಿಕ್ಕೇ ಸಿಗುತ್ತದೆ. ಇದರಿಂದ ವ್ಯಾಪಾರ ಮತ್ತು ವ್ಯಾಪಾರದ ಸಂಪೂರ್ಣ ಪರಿಸರ ವ್ಯವಸ್ಥೆಯು ಇಲ್ಲಿ ಅಭಿವೃದ್ಧಿ ಹೊಂದುತ್ತದೆ. ಎಲ್ಲದಕ್ಕಿಂತ ಹೆಚ್ಚು ಲಾಭ ಇಲ್ಲಿನ ಟೂರಿಸಂ, ಟ್ರಾವೆಲ್, ಟ್ಯಾಕ್ಸಿ, ಹೋಟೆಲ್, ರೆಸ್ಟೋರೆಂಟ್ ನಂತಹ ಸಣ್ಣ ಪುಟ್ಟ ವ್ಯಾಪಾರಗಳಿಗೆ ಕೂಡ ಆಗುತ್ತದೆ. ಇದರಿಂದ ಈ ಕ್ಷೇತ್ರದ ಯುವಕರಿಗೆ ರೋಜ್ಗಾರ್ನ ಅನೇಕ ಹೊಸ ಅವಕಾಶಗಳು ದೊರಕುತ್ತವೆ. ಸಹೋದರ ಸಹೋದರಿಯರೇ, ಯಾವುದೇ ರೀತಿಯ ಪ್ರವಾಸೋದ್ಯಮದ ಯಾವುದೇ ಸ್ವರೂಪವಾಗಿರಲಿ, ನಂಬಿಕೆಗಾಗಿ ಅಥವಾ ಆನಂದಕ್ಕಾಗಿ ಆಧುನಿಕ ಮೂಲ ಸೌಕರ್ಯಗಳು ಇದಕ್ಕೆ ಬಹಳ ಅಗತ್ಯವಿದೆ. ಭಕ್ತಿಗಾಗಿ ಅಥವಾ ಆನಂದಕ್ಕಾಗಿ ಆಧುನಿಕ ಇನ್ಫ್ರಾಸ್ಟ್ರಕ್ಚರ್ನ ಅವಶ್ಯಕತೆ ತುಂಬಾ ಇದೆ. ಇನ್ಫ್ರಾಸ್ಟ್ರಕ್ಚರ್, ರೈಲು, ರೋಡ್, ಏರ್ವೇಸ್, ವಾಟರ್ವೇಸ್ನ ಮೂಲ ಸೌಕರ್ಯ, ಹೋಟೆಲ್, ಆಸ್ಪತ್ರೆ ಹಾಗೂ ಇಂಟರ್ನೆಟ್, ಮೊಬೈಲ್ನ ಕನೆಕ್ಟಿವಿಟಿ ಮೂಲ ಸೌಕರ್ಯ, ಸ್ವಚ್ಛತೆ, ಒಳಚರಂಡಿ, ಸಂಸ್ಕರಣಾ ಘಟಕಗಳ ಮೂಲ ಸೌಕರ್ಯ, ಸ್ವಚ್ಛತೆಯ ವ್ಯವಸ್ಥೆ, ಸ್ಯೂವೇಜ್ ಟ್ರೀಟ್ಮೆಂಟ್ನ ಇನ್ಫ್ರಾಸ್ಟ್ರಕ್ಚರ್, ಸ್ವಚ್ಛ ಪರಿಸರವನ್ನು ಖಾತ್ರಿಪಡಿಸುವುದು, ರಿನ್ಯೂವಬಲ್ ಎನರ್ಜಿ, ಇವೆಲ್ಲವೂ ಪರಸ್ಪರ ಜೊತೆಗೂಡಿವೆ. ಎಲ್ಲಿಯಾದರೂ ಪ್ರವಾಸೋದ್ಯಮವನ್ನು ಹೆಚ್ಚಿಸಲು ಇವೆಲ್ಲದರ ಮೇಲೆ ಒಟ್ಟಿಗೆ ಕೆಲಸ ಮಾಡುವುದು ಅವಶ್ಯಕವಾಗಿದೆ. ಮತ್ತು ಇಂದು 21ನೇ ಶತಮಾನದ ಭಾರತವು ಇದೇ ವಿಧಾನದೊಂದಿಗೆ ಮುಂದುವರಿಯುತ್ತಿದೆ. ಪ್ರವಾಸೋದ್ಯಮದ ಕ್ಷೇತ್ರದಲ್ಲಿ ಇಂದು ಒಂದು ಹೊಸ ಭಾಗ ಕೂಡ ಸೇರಿಕೊಂಡಿದೆ. ಲಸಿಕೀಕರಣದ ಭಾರತದ ತೀವ್ರಗತಿಯ ಪ್ರಗತಿ ಜನರಲ್ಲಿ ಒಂದು ಹೊಸ ವಿಶ್ವಾಸವನ್ನು ಮೂಡಿಸುತ್ತದೆ. ಅದೇನೆಂದರೆ, ನಾವು ಪ್ರವಾಸಿಗರಾಗಿ ಭಾರತಕ್ಕೆ ಹೋಗಬೇಕೆಂದರೆ, ಯಾವುದೇ ಕೆಲಸಕ್ಕಾಗಿ ಭಾರತಕ್ಕೆ ಹೋಗಬೇಕೆಂದರೆ ಭಾರತ ವ್ಯಾಪಕವಾಗಿ ಲಸಿಕೀಕೃತವಾಗಿದೆ. ಅದಕ್ಕಾಗಿ ವ್ಯಾಕ್ಸಿನೇಟೆಡ್ ದೇಶದ ರೂಪದಲ್ಲಿಯೂ ಕೂಡ ಒಂದು ವಿಶ್ವಸ್ಥ ವ್ಯವಸ್ಥೆ ಅವರಿಗೆ ಒಂದು ಕಾರಣವಾಗಬಹುದು. ಅದರಲ್ಲೂ ಕಳೆದ ವರ್ಷಗಳಲ್ಲಿ ವಾಯು ಸಂಪರ್ಕವನ್ನು ಇದರ ಬಗ್ಗೆ ಯಾರು ಯೋಚಿಸಿಯೂ ಇರಲಿಲ್ಲವೋ ದೇಶದ ಆ ಜನರವರೆಗೆ, ಆ ಕ್ಷೇತ್ರದವರೆಗೆ ತಲುಪಿಸಲು ಬಹಳ ಒತ್ತು ಕೊಡಲಾಗುತ್ತಿದೆ. ಇದೇ ಗುರಿಯಿಂದ ಪ್ರಾರಂಭ ಮಾಡಿದ ಉಡಾನ್ ಯೋಜನೆಗೆ 4 ವರ್ಷಗಳು ಪೂರ್ಣಗೊಂಡಿದೆ. ಕಳೆದ ವರ್ಷಗಳಲ್ಲಿ ಉಡಾನ್ ಯೋಜನೆಯಡಿ 900ಕ್ಕಿಂತ ಹೆಚ್ಚು ದಾರಿಗಳಿಗೂ ಕೂಡ ಸ್ವೀಕೃತಿ ಕೊಡಲಾಗಿದೆ. ಅವುಗಳಲ್ಲಿ 350ಕ್ಕೂ ಹೆಚ್ಚು ವಾಯು ಸೇವೆ ಶುರುವಾಗಿದೆ.
50ಕ್ಕಿಂತ ಹೆಚ್ಚು ಹೊಸ ಅಥವಾ ಮೊದಲಿನಿಂದ ಸೇವೆಯಲ್ಲಿ ಇಲ್ಲದ ವಿಮಾನ ನಿಲ್ದಾಣಗಳನ್ನು ಚಾಲನೆಗೊಳಿಸಲಾಗಿದೆ. ಬರುವ 3-4 ವರ್ಷಗಳಲ್ಲಿ ನಮ್ಮ ಪ್ರಯತ್ನ ಏನಾಗಿರುತ್ತದೆ ಎಂದರೆ 200ಕ್ಕಿಂತ ಹೆಚ್ಚು ವಿಮಾನ ನಿಲ್ದಾಣಗಳು, ಹೆಲಿಕಾಪ್ಟರ್ಸ್ ಮತ್ತು ಸೀ ಪ್ಲೇನ್ಗಳ ಸೇವೆಯನ್ನು ಕೊಡುವ ವಾಟರ್ ಡ್ರಮ್ನ ನೆಟ್ವರ್ಕ್ ದೇಶದಲ್ಲಿ ತಯಾರಾಗಬೇಕು. ಹೆಚ್ಚುತ್ತಿರುವ ಈ ಸೌಲಭ್ಯಗಳ ನಡುವೆ ಈಗ ಭಾರತದ ಸಾಮಾನ್ಯ ಮನುಷ್ಯ ವಿಮಾನ ನಿಲ್ದಾಣಗಳಲ್ಲಿ ಹೆಚ್ಚು ಗೋಚರಿಸುತ್ತಿದ್ದಾನೆ ಎಂಬುದಕ್ಕೆ ನೀವು ಮತ್ತು ನಾವು ಸಾಕ್ಷಿಯಾಗಿದ್ದೇವೆ. ಸಾಮಾನ್ಯ ಮಾನವಿ ಜ್ಯಾದಾ ದಿಖನೆ ಲಗಾ ಹೈ. ಮಧ್ಯಮ ವರ್ಗದ ಹೆಚ್ಚು ಜನರು ಈಗ ವಾಯು ಸೇವೆಯ ಲಾಭವನ್ನು ಪಡೆಯುತ್ತಿದ್ದಾರೆ. ಉಡಾನ್ ಯೋಜನೆಯಡಿ ಇಲ್ಲಿ ಉತ್ತರ ಪ್ರದೇಶದಲ್ಲಿಯೂ ಸಂಪರ್ಕವು ಸತತವಾಗಿ ಹೆಚ್ಚಾಗುತ್ತಿದೆ. ಯುಪಿಯಲ್ಲಿ 8 ಏರ್ಪೋರ್ಟ್ಗಳಿಂದ ವಿಮಾನಗಳು ಶುರುವಾಗಿವೆ. ಲಕ್ನೌ, ವಾರಾಣಸಿ ಮತ್ತು ಕುಶಿನಗರದ ನಂತರ ಝೇವರ್ನಲ್ಲಿಯೂ ಸಹ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಕೆಲಸ ತೀವ್ರ ಗತಿಯಲ್ಲಿ ನಡೆಯುತ್ತಿದೆ. ಇದಲ್ಲದೆ ಅಯೋಧ್ಯ, ಅಲಿಗಢ್, ಅಜಂಗಢ್, ಚಿತ್ರಕೂಟ್, ಮುರಾದಾಬಾದ್ ಮತ್ತು ಶ್ರಾವಸ್ತಿಯಲ್ಲಿಯೂ ಸಹ ಹೊಸ ವಿಮಾನ ನಿಲ್ದಾಣದ ಕೆಲಸ ನಡೆಯುತ್ತಿದೆ. ಅಂದರೆ ಒಂದು ರೀತಿಯಲ್ಲಿ ಯುಪಿಯ ವಿವಿಧ ಪ್ರದೇಶಗಳಲ್ಲಿ ಗಾಳಿಯ ಮೂಲಕ ಸಂಪರ್ಕ ಶೀಘ್ರದಲ್ಲಿಯೇ ಬಹಳ ಬಲಶಾಲಿಯಾಗುತ್ತದೆ. ನನಗೆ ಮಾಹಿತಿ ನೀಡಲಾಗಿದೆ. ಅದೇನೆಂದರೆ ಮುಂದಿನ ಕೆಲವು ವಾರಗಳಲ್ಲಿ ಸ್ಪೈಸ್ ಜೆಟ್ನ ಮೂಲಕ ದೆಹಲಿ ಮತ್ತು ಕುಶಿನಗರದ ನಡುವೆ ನೇರ ವಿಮಾನ ಹಾರಾಟ ಆರಂಭಿಸಲಾಗುತ್ತಿದೆ. ಇದರಿಂದ ಆಂತರಿಕ ಯಾತ್ರಿಗಳಿಗೆ ಹಾಗೂ ಶ್ರದ್ಧಾಳುಗಳಿಗೆ ಬಹಳ ಸೌಲಭ್ಯ ಸಿಗುವುದು. ಸ್ನೇಹಿತರೆ, ದೇಶದ ವಾಯುಯಾನ ಕ್ಷೇತ್ರವು ವೃತ್ತಿಪರವಾಗಿ ನಡೆಯಬೇಕು. ಅನುಕೂಲತೆ ಮತ್ತು ಸುರಕ್ಷತೆಗೆ ಆದ್ಯತೆ ನೀಡುವ ಸಲುವಾಗಿ ದೇಶವು ಇತ್ತೀಚೆಗೆ ಏರ್ ಇಂಡಿಯಾಕ್ಕೆ ಸಂಬಂಧಿಸಿದ ದೊಡ್ಡ ಹೆಜ್ಜೆಯನ್ನು ಇಟ್ಟಿದೆ. ಈ ಹೆಜ್ಜೆ ಭಾರತದ ವಾಯುಯಾನ ಕ್ಷೇತ್ರಕ್ಕೆ ಹೊಸ ಶಕ್ತಿ ನೀಡುತ್ತದೆ. ಇಂತಹ ಒಂದು ಪ್ರಮುಖ ಸುಧಾರಣೆಯು ರಕ್ಷಣಾ ವಾಯು ಪ್ರದೇಶವನ್ನು ನಾಗರಿಕರ ಬಳಕೆಗಾಗಿ ತೆರೆಯುವುದಕ್ಕೆ ಸಂಬಂಧಿಸಿದೆ. ಈ ನಿರ್ಧಾರದಿಂದ ಅನೇಕ ವಿಮಾನ ಮಾರ್ಗಗಳಲ್ಲಿ ವಿಮಾನ ಪ್ರಯಾಣದ ದೂರವು ಕಡಿಮೆಯಾಗಿದೆ, ಸಮಯ ಕಡಿಮೆಯಾಗಿದೆ. ಭಾರತದ ಯುವಜನರಿಗೆ ಇಲ್ಲಿಯೇ ಒಳ್ಳೆಯ ಟ್ರೈನಿಂಗ್ ಸಿಗಲಿ, ಅದಕ್ಕಾಗಿ ದೇಶದ 5 ವಿಮಾನ ನಿಲ್ದಾಣಗಳಲ್ಲಿ 8 ಹೊಸ ಫ್ಲೈಯಿಂಗ್ ಅಕಾಡೆಮಿ ಸ್ಥಾಪಿಸುವ ಕಾರ್ಯ ಕೂಡ ಪ್ರಾರಂಭಿಸಲಾಗಿದೆ. ಟ್ರೈನಿಂಗಿಗಾಗಿ ವಿಮಾನ ನಿಲ್ದಾಣದ ಉಪಯೋಗಕ್ಕೆ ಸಂಬಂಧಿಸಿದ ನಿಯಮಗಳನ್ನು ಕೂಡ ಸರಳ ಮಾಡಲಾಗಿದೆ. ಭಾರತವು ಇತ್ತೀಚೆಗೆ ಮಾಡಿದ ಡ್ರೋನ್ ನೀತಿಯು ದೇಶದಲ್ಲಿ ಕೃಷಿಯಿಂದ ಆರೋಗ್ಯದವರೆಗೆ, ವಿಪತ್ತು ನಿರ್ವಹಣೆಯಿಂದ ರಕ್ಷಣೆಯವರೆಗೆ ಜೀವನದಲ್ಲಿ ಬದಲಾವಣೆ ತರುತ್ತದೆ. ಡ್ರೋನ್ನ ಮ್ಯಾನುಫ್ಯಾಕ್ಚರಿಂಗ್ ನಿಂದ ಹಿಡಿದು ಡ್ರೋನ್ ಫ್ಲೈಯಿಂಗ್ ಗಾಗಿ ಮ್ಯಾನ್ ಪವರ್ ಸಿದ್ಧ ಮಾಡುವುದಕ್ಕಾಗಿ ಈಗ ಭಾರತದಲ್ಲಿ ಒಂದು ಪೂರ್ತಿ ಪರಿಸರ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಈ ಎಲ್ಲ ಯೋಜನೆಗಳು, ಎಲ್ಲ ನೀತಿಗಳು ಶೀಘ್ರವಾಗಿ ಮುಂದುವರೆಯಲಿ. ಯಾವುದೇ ರೀತಿಯ ಅಡೆತಡೆಗಳು ಬರದೇ ಇರಲಿ. ಅದಕ್ಕಾಗಿ ಇತ್ತೀಚೆಗೆ ಪಿಎಂ ಗತಿಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲಾನ್ ಅನ್ನು ಲಾಂಚ್ ಮಾಡಲಾಗಿದೆ. ಇದರಿಂದ ಆಡಳಿತದಲ್ಲಿ ಸುಧಾರಣೆ ಬರುವುದು ಮಾತ್ರವಲ್ಲ, ರಸ್ತೆಯಾಗಲಿ, ರೈಲು ಆಗಿರಲಿ, ವಿಮಾನವಾಗಿರಲಿ ಪರಸ್ಪರ ಬೆಂಬಲಿಸಲಿ, ಪರಸ್ಪರ ಸಾಮರ್ಥ್ಯವನ್ನು ಹೆಚ್ಚಿಸಲಿ ಎಂದು ಖಾತ್ರಿಪಡಿಸಲಾಗುತ್ತದೆ. ಭಾರತದಲ್ಲಿ ನಡೆಯುತ್ತಿರುವ ಈ ನಿರಂತರ ಸುಧಾರಣೆಗಳ ಪರಿಣಾಮವಾಗಿ 1,000 ಹೊಸ ವಿಮಾನಗಳನ್ನು ಭಾರತೀಯ ನಾಗರಿಕ ವಿಮಾನಯಾನ ವಲಯಕ್ಕೆ ಸೇರಿಸಲಾಗುವುದು ಎಂದು ಅಂದಾಜಿಸಲಾಗಿದೆ. ಗೆಳೆಯರೇ,
ಸ್ವಾತಂತ್ರ್ಯದ ಅಮೃತ ಕಾಲದಲ್ಲಿ ಭಾರತದ ವಾಯುಯಾನ ಕ್ಷೇತ್ರವು ರಾಷ್ಟ್ರದ ವೇಗ ಮತ್ತು ರಾಷ್ಟ್ರದ ಪ್ರಗತಿಯ ಸಂಕೇತವಾಗಲಿದೆ. ಉತ್ತರ ಪ್ರದೇಶದ ಶಕ್ತಿಯು ಇದರಲ್ಲಿ ಭಾಗಿಯಾಗಲಿದೆ. ಇದೇ ಹಾರೈಕೆಯೊಂದಿಗೆ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅನೇಕ ಅಭಿನಂದನೆಗಳು. ಇಲ್ಲಿಂದ ನಾನು ದೇಶ ಮತ್ತು ಪ್ರಪಂಚದ ಬೌದ್ಧ ಸನ್ಯಾಸಿಗಳ ಆಶೀರ್ವಾದ ಪಡೆಯಲು ಹೋಗುತ್ತೇನೆ. देश और दुनिया से आए बौद्ध भिक्षुओं से आशीर्वाद लेने जाऊंगा और फिर ಮತ್ತು ನಂತರ ಯುಪಿಯಲ್ಲಿ ಹಲವು ಮೂಲಸೌಕರ್ಯ ಯೋಜನೆಗಳನ್ನು ಉದ್ಘಾಟನೆ ಮಾಡುವ ಸೌಭಾಗ್ಯ ನನಗೆ ಸಿಗುತ್ತದೆ. फिर एक बार आप सबका ತುಂಬಾ ಧನ್ಯವಾದಗಳು.